ಬಂಧುಗಳೇ, ಇವತ್ತು ವೀರಶೈವ ಜಂಗಮರಿಗೆ ಮತ್ತು ಬೇಡ ಬುಡುಗ ಜಂಗಮರಿಗೆ ವ್ಯತ್ಯಾಸಗಳು ಏನು ಅಂತಂದರೆ, ಈ ಬುಡುಗ ಜಂಗಮರು ಮತ್ತು ಬೇಡ ಜಂಗಮರು ಇವರು ಅಡವಿಯಲ್ಲಿ ಬೇಟೆ ಆಡಿ ಮಾಂಸವನ್ನು ತಿನ್ನುವಂಥವರು. ಆ ಮಾಂಸವು ಯಾವ್ಯಾವ ಮಾಂಸವು ಅಂತಂದರೆ, ಇವರು ಹಳಿಲು, ಆಮೆ, ಇಲಿ, ನರಿ, ಬೆಕ್ಕು, ಹಂದಿ ಮಾಂಸ ಸಹ ತಿನ್ನುವಂಥವರು. ಈ ಅಲೆಮಾರಿಗಳು ಕಾಡು ಪ್ರಾಣಿಗಳನ್ನು ಒಡೆಯೋದು ಸರ್ಕಾರ ಈಗ ಅದು ನಿರ್ಬಂಧಿಸುವ ಸಲುವಾಗಿ ಈಗೆಲ್ಲ ಬೇಟೆ ಆಡೋದನ್ನು ಬಿಟ್ಟಿದ್ದಾರೆ. ಬೇಟೆ ಆಡಿ ತಿನ್ನುವಂಥವರು. ಇವರ ಮೂಲ ಕಸುಬು ಹಗಲು ವೇಷ ಹಾಕುವಂಥವರು. ಈ ಊರಿಂದ ಈ ಊರಲ್ಲಿ ಹಗಲು ವೇಷ ಹಾಕಿ ಇಲ್ಲಿ ಕೊಟ್ಟಂಥ ದವಸ ಧಾನ್ಯಗಳು, ಅವ್ರು ಹುಟ್ಟಂಥ ಬಟ್ಟೆಗಳು, ಅವ್ರು ಏನು ಕೊಟ್ಟಂಥ ಧಾನ್ಯಗಳನ್ನು ಊಟ ಮಾಡಿ ಅದರಿಂದ ಉಪಜೀವನ ಮಾಡಿ ಮತ್ತು ಅಲ್ಲಿಂದ ಮುಂದಿನ ಊರಿಗೆ ಹೋಗಿ ಇವರ ಕಲಾ ಪ್ರದರ್ಶನ ಮಾಡಿ ಆ ಕಲೆ ಮೇಲೇ ಬದುಕುವಂಥ ಜನರು ಇವರು. ಹಾಗಾಗಿ ಯಾಕಂತಂದ್ರೆ ವೀರಶೈವ ಜಂಗಮರಿಗೆ ಇವರಿಗೆ ಭಾಳಷ್ಟು ಇತಿಹಾಸಗಳಿದೆ. ಏನಂದರೆ, ಇವರ ಅಡ್ಡೆಸರು ರುದ್ರಾಕ್ಷಿ ಮತ್ತು ಪ್ಯಾರ್ಲ ಮತ್ತು ವಿಭೂತಿ, ಗಂಟಿ, ಶಂಕು, ಈ ರೀತಿ ಇವರ ಬೆಡಗುಗಳ ಹೆಸರುಗಳಿದೆ. ಅವರ ಬೆಡಗುಗಳ ಹೆಸರು ಗಚ್ಚಿನ ಮಠ, ಹಿರೇಮಠ, ದೊಡ್ಡ ಮಠ, ಚಿಕ್ಕ ಮಠ, ಸಾವಿರ ಮಠ, ಈ ರೀತಿ ಅವರ ಹೆಸರುಗಳಿದೆ. ಯಾಕಂದರೆ ಇವರು ಹರಿದಂಥ ಬಟ್ಟೆಗಳನ್ನು ಜೋಡಿಸಿ ಅದನ್ನು ಕವಿದಿ ಹೊಲಿದು ಆ ಕವಿದಿ ಗುಡಾರಗಳಲ್ಲಿ ವಾಸ ಮಾಡುವಂಥ ಜನ ಈ ಅಲೆಮಾರಿ ಜನ. ಅವರು ಮಠ ಮಾನ್ಯಗಳಲ್ಲಿ ಪಾದ ಪೂಜೆ ಮಾಡಿಸ್ಕೊಂಡು ಇರುವಂಥವರು ಅವರು. ಯಾಕಂತಂದರೆ ಇಲ್ಲಿ ವ್ಯತ್ಯಾಸ ಏನಿದೆ ಅಂತಂದರೆ, ನಮ್ಮ ಜನರಿಗೆ ಇವರು ಇರುವುದೇ ಸ್ವಲ್ಪ ಜನ, ಬೆರಳೆಣಿಕೆ ಜನ ಬೇಡ ಜಂಗಮರು ಮತ್ತು ಬುಡುಗ ಜಂಗಮರು, ನಿಜವಾದಂಥ ಬೇಡ ಬುಡುಗ ಜಂಗಮರು. ಇವರಿಗೆ ಅನ್ಯಾಯ ಆಗಬಾರ್ದು ಅನ್ನೋದೇ ನಮ್ಮ ದೃಷ್ಟಿ. ಯಾಕಂತಂದರೆ ಅವರು ಏನು ಇಲ್ಲಿವರೆಗೆ ಜಾತಿ ಪ್ರಮಾಣ ಪತ್ರವನ್ನು, ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ಆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಬೇಕು, ಅವರ ಮೇಲೆ ಕಾನೂನು ಕ್ರಮ ವಹಿಸಬೇಕು ಸರ್ಕಾರ ಅನ್ನೋದೇ ನಮ್ಮ ಮನವಿ. ಯಾಕಂತಂದರೆ ಇವರಿಗೆ ಈಗಾಗಲೇ ಇನ್ನೂ ಈ ಅಲೆಮಾರಿಗಳು ಇವಾಗ ಇನ್ನು ಗುಡಿಸಲಲ್ಲೇ ವಾಸ ಮಾಡ್ತಾ ಇದ್ದಾರೆ. ಇಲ್ಲೇ ನೋಡ್ಬೋದು ನೀವು, ರಾಜಾಪುರಲ್ಲಿ, ರಾಣೇಶ್ವರ ದರ್ಗಾದಲ್ಲಿ, ಈ ಗುಲ್ಬರ್ಗದಲ್ಲಿ, ಇಲ್ಲಿ ಮತ್ತು ಈ ಚೆಕ್ ಪೋಸ್ಟಲ್ಲಿ, ಆಳಂದ್ ಚೆಕ್ ಪೋಸ್ಟಲ್ಲಿ, ಇನ್ನು ಎಲ್ಲ ಕಡೆಯೂ ನೀವು ನೋಡ್ಬೋದು. ಮತ್ತು ಚಿತ್ತಾಪುರದಲ್ಲಿ ಈ ಕಡೆ. ಆದರೆ ಅಲ್ಲಿ ಏನಂತಂದರೆ ಇನ್ನೂ ಆದ್ರೂ ಜನರು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಇವಾಗ ಮೂಲಭೂತ ಸೌಕರ್ಯಗಳಿಗೆ ಪ್ಲಾಟು, ಮನೆಯೂ ಇವಾಗ ಸಿಗೋಕ್ಕೆ ಪ್ರಾರಂಭ ಆಗಿದೆ. ಅದಕ್ಕೆ ಇಂಥ ಜನರಿಗೆ ಅನ್ಯಾಯ ಆಗಬಾರ್ದು. ಅವರೆಲ್ಲ ಹೊಟ್ಟೆ ತುಂಬಿದಂಥ ವೀರಶೈವ ಜಂಗಮರು ಇದಕ್ಕೆ ಆಸೆ ಪಡೋದು ಇದು ಒಳ್ಳೆಯದಲ್ಲ, ಇದು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ನನ್ನ ಕೋರಿಕೆ ಇದೆ. ಅದಕ್ಕಾಗಿ ವೀರಶೈವ ಜಂಗಮರಿಗೆ ನಾವು ಖಂಡಿಸುತ್ತೇವೆ. ನೀವು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ತಗೊಳ್ಳೋದು ಸಲ್ಲೋದಿಲ್ಲ. ಇವತ್ತಿಂದ ತಾವೆಲ್ಲ ನಿಲ್ಲಿಸಬೇಕು ಅನ್ನೋದು ಕೂಡಲೇ ನಾನು ಆಗ್ರಹ ಮಾಡ್ತೇನೆ. ನಾನು ನಮ್ಮ ಇಡೀ ಬುಡುಗ ಜಂಗಮ ಮತ್ತು ಶೃಂಗಾರ ಸಿದ್ಧ ಪರವಾಗಿ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದೇವೆ. ಈ ಪ್ರತಿಭಟನೆಯನ್ನು ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ರವಾನೆ ಮಾಡಿದ್ದೇವೆ. ಅದಕ್ಕಾಗಿ ಇದಕ್ಕೆ ತಕ್ಕಂತೆ ಕೂಡಲೇ ಇದಕ್ಕೆ ಕ್ರಮಬದ್ಧವಾಗಿ ತಗೋಬೇಕು ಅಂತೇಳಿ ನಮ್ಮ ವಿನಂತಿ ಇದೆ. ನಮ್ಮ ಹೆಸರು ಪಂಡಿತ್ ಸಿರುವಾಟಿ, ಬುಡುಗ ಜಂಗಮ ಜಿಲ್ಲಾ ಅಧ್ಯಕ್ಷರು.